ಪ್ಯಾಕೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲೆ ಪಾಟೀಲ್. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ರಿಟೈರ್ಮೆಂಟ್ ಪ್ಲಾನಿಂಗ್ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ವೃತ್ತಿಪರರೇ ಆಗಿರಲಿ ಅಥವಾ ಕಿರು ಉದ್ಯಮಗಳನ್ನು ಹೊಂದಿರುವವರೇ ಆಗಿರಲಿ ಅಥವಾ ಯಾರೇ ಆಗಲಿ, ನಿವೃತ್ತಿ ಸಮಯದಲ್ಲಿ ಗಣನೀಯವಾದ ಮೊತ್ತವನ್ನು ಕೂಡಿಟ್ಟುಕೊಂಡಿರಬೇಕಾಗತ್ತೆ. ಹಾಗಂತ ಎಲ್ಲರೂ ಕೂಡ ಬಯಸ್ತಾರೆ. ಆಗ ಉಳಿದ ಜೀವನವನ್ನು ಅಂದರೆ ವಯಸ್ಸಾದ ಮೇಲೆ ನಿರಾಯಾಸವಾಗಿ ನಾವು ಕಳೆಯಬಹುದು ಅಥವಾ ಆರಾಮದಾಯಕವಾಗಿ ನಮ್ಮ ಕುಟುಂಬದವರೊಂದಿಗೆ ಜೀವನವನ್ನು ನಡೆಸಬಹುದು ಅನ್ನೋದು ಎಲ್ಲರ ಜೀವನದ ಲೆಕ್ಕಾಚಾರ. ಅಲ್ಲದೆ 55ರಿಂದ 60 ವರ್ಷ ವಯಸ್ಸಾಗುವವರೆಗೂ ಅವರವರ ಕುಟುಂಬವನ್ನು ನಿರ್ವಹಿಸಿದವರಿಗೆ ಈ ಇಳಿ ವಯಸ್ಸಿನಲ್ಲಿ ತಮ್ಮ ಅಗತ್ಯತೆಗಳಿಗೆ ಬೇರೆಯವರ ಮೇಲೆ ಅವಲಂಬಿತರಾಗುವುದಕ್ಕೆ ಇಷ್ಟ ಇರಲ್ಲ. ಇಂತಹ ಪರಿಸ್ಥಿತಿ ಎದುರಾಗಬಾರದು ಅಂದರೆ ರಿಟೈರ್ಮೆಂಟ್ ಪ್ಲಾನಿಂಗ್ ಇರಲೇಬೇಕು. ಹಾಗಾದರೆ ಈ ರಿಟೈರ್ಮೆಂಟ್ ಪ್ಲಾನಿಂಗ್ ಅಂದರೆ ಏನು? ಯಾವ ಅಂಶಗಳನ್ನು ಇದರಲ್ಲಿ ಪರಿಗಣಿಸಬೇಕಾಗುತ್ತೆ? ಮುಖ್ಯವಾಗಿ ನಿವೃತ್ತಿಗೆ 555 ರೂಲ್ ಅಥವಾ 5-5-5ರ ನಿಯಮ ಅಂತ ಇದೆ. ಏನಿದು? ಇದೆಲ್ಲವನ್ನು ನಾವೀಗ ತಿಳಿದುಕೊಳ್ಳೋಣ ಬನ್ನಿ. ನೋಡಿ, ಮೊದಲಿಗೆ ನಿವೃತ್ತಿ ಯೋಜನೆ ರೂಪಿಸಿಕೊಳ್ಳೋದು ಅಥವಾ ಈ ರಿಟೈರ್ಮೆಂಟ್ ಪ್ಲಾನಿಂಗ್ ಅಂದರೆ ಏನು ಅನ್ನೋದನ್ನು ನಾವೀಗ ತಿಳಿಯೋಣ. ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನೋದು ನಿರಂತರವಾದ ಪ್ರಾಸೆಸ್ ಅಥವಾ ಪ್ರಕ್ರಿಯೆ. ಇದರ ಮೂಲಕ ನೀವು ಆದಾಯ ಗಳಿಸ್ತಾ ಇರುವ ವರ್ಷಗಳಲ್ಲಿ ಭವಿಷ್ಯದಲ್ಲಿ ನೀವು ಆದಾಯವನ್ನು ಗಳಿಸದೇ ಇರುವ ವರ್ಷಗಳಿಗಾಗಿ ಸಿದ್ಧರಾಗುವುದು. ಅಂದರೆ ಭವಿಷ್ಯದಲ್ಲಿ ಆದಾಯ ಗಳಿಸದೇ ಇರುವ ವರ್ಷಗಳು ಅನ್ನೋದನ್ನು ನೀವು ನಿವೃತ್ತಿಯ ಜೀವನ ಅಂತ ಒಂದೇ ಪದದಲ್ಲಿ ಹೇಳಬಹುದು. ಸರಳವಾಗಿ ಹೇಳೋದಾದರೆ, ವೃದ್ಧಾಪ್ಯಕ್ಕಾಗಿ ನೀವು ವಯಸ್ಸಿನವರಾಗಿದ್ದಾಗ ಮಾಡುವ ನಿಯಮಿತ ಹೂಡಿಕೆಗಳೇ ಈ ರಿಟೈರ್ಮೆಂಟ್ ಪ್ಲಾನಿಂಗ್. ಈ ರಿಟೈರ್ಮೆಂಟ್ ಪ್ಲಾನ್ ಮಾಡುವಾಗ ನಾವು ಕೆಲವು ವಿಷಯಗಳ ಬಗ್ಗೆ ಗಮನವನ್ನು ಹರಿಸಬೇಕಾಗತ್ತೆ. ಯಾವುದು ಅಂತ ಈಗ ನೋಡ್ತಾ ಹೋಗೋಣ. ನೀವು ಯಾವ ವಯಸ್ಸಿಗೆ ನಿವೃತ್ತರಾಗೋಕ್ಕೆ ಬಯಸ್ತೀರಿ? 55 ಅಥವಾ 60 ವರ್ಷ? ಹೀಗೆ ಎಷ್ಟನೇ ವಯಸ್ಸಿಗೆ ದುಡಿಮೆ ಸಾಕು ಅಂತ ಭಾವಿಸಿದ್ದೀರಾ? ನಿವೃತ್ತಿಯ ನಂತರ ನಿಮಗೆ ಯಾವ ರೀತಿಯ ಜೀವನ ಶೈಲಿ ಬೇಕು? ಐಷಾರಾಮಿಯ ಅಥವಾ ಸಾಧಾರಣ ಜೀವನ ಶೈಲಿಯ? ಯಾವುದು ನಿಮ್ಮ ಆಯ್ಕೆ? ನಿವೃತ್ತಿಯ ಸಮಯದಲ್ಲಿ ನಿಮಗೆ ಎಷ್ಟು ಹಣ ಬೇಕಾಗುತ್ತೆ ಮತ್ತು ಎಷ್ಟು ವರ್ಷಗಳಿಗೆ ಹಣವನ್ನು ನೀವು ಕೂಡಿಡಬೇಕು? ಹೀಗೆ ಇತ್ಯಾದಿಗಳ ಬಗ್ಗೆ ಗಮನವನ್ನು ಹರಿಸಬೇಕು. ನಿಮ್ಮ ನಿವೃತ್ತಿಯ ಸಮಯದ ವೇಳೆಗೆ ನೀವು ಸಾಕಷ್ಟು ಪ್ರಮಾಣದ ಹಣವನ್ನು ಕೂಡಿಡಬೇಕು ಅಂತಿದ್ರೆ ನೀವು 555 ಅಥವಾ 5-5-5 ನಿಯಮವನ್ನು ಅರ್ಥ ಮಾಡಿಕೊಳ್ಬೇಕು. ಇದು ಬಹಳ ಮುಖ್ಯ. ಈ 555 ರೂಲ್ ಪ್ರಕಾರ ನೀವು ನಿಮ್ಮ 25ನೆಯ ವಯಸ್ಸಿನಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ 5,000 ರೂಪಾಯಿ ಹೂಡಿಕೆಯನ್ನು ಶುರು ಮಾಡಿದರೆ ನಿಮಗೆ 55 ವರ್ಷ ವಯಸ್ಸಾದಾಗ ನಿಮ್ಮ ರಿಟೈರ್ಮೆಂಟ್ ಕಾರ್ಪಸ್ ಸುಮಾರು 1,76,00,000 ರೂಪಾಯಿಯಷ್ಟು ಆಗಿರಲಿದೆ. ಅಲ್ಲದೆ ನೀವು ನಿಮ್ಮ ಹೂಡಿಕೆಯ ಪ್ರಮಾಣವನ್ನು ವಾರ್ಷಿಕವಾಗಿ 5% ಹೆಚ್ಚಿಸ್ತಾ ಹೋದರೆ, ಅಂದರೆ ಪ್ರತಿ ವರ್ಷ 5% ಹೆಚ್ಚಿನ ಹೂಡಿಕೆಯನ್ನು ಮಾಡ್ತಾ ಹೋದರೆ, ಆಗ ನಿಮಗೆ 55 ವರ್ಷ ವಯಸ್ಸಾದಾಗ ನಿಮ್ಮ ಕಾರ್ಪಸ್ 2,63,00,000 ರೂಪಾಯಿಯಾಗಿ ನಿಮಗೆ ಸಿಗುತ್ತೆ. ಎರಡು ಸಂದರ್ಭಗಳಲ್ಲಿ 12% ರಿಟರ್ನ್ಸ್ ನಿಮಗೆ ಸಿಗಲಿದೆ ಅಂತ ಅಂದಾಜು ಮಾಡಲಾಗಿದೆ. ಆದಾಗ್ಯೂ ದೀರ್ಘಾವಧಿಯಲ್ಲಿ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ 12%ಕ್ಕಿಂತ ಹೆಚ್ಚಿನ ರಿಟರ್ನ್ಸ್ ಅನ್ನು ಗಳಿಸಬಹುದು. ನಿವೃತ್ತಿಯ ಈ 555 ನಿಯಮ ನಿಯಮಿತ ಹೂಡಿಕೆಯ ಅಭ್ಯಾಸವನ್ನು ರೂಢಿ ಮಾಡಿಸುತ್ತೆ. ಇದು ರಿಟೈರ್ಮೆಂಟ್ ಪ್ಲಾನಿಂಗಿಗೆ ತುಂಬಾ ಮುಖ್ಯ ಆಗುತ್ತೆ. ಬಹಳಷ್ಟು ಜನ ಹೂಡಿಕೆಯನ್ನು ತಡವಾಗಿ ಆರಂಭಿಸಿಬಿಡ್ತಾರೆ. ಅಂದರೆ ಅವರಿಗೆ 30 ಅಥವಾ 35 ವರ್ಷ ವಯಸ್ಸಾದಾಗ ಹೂಡಿಕೆಯನ್ನು ಆರಂಭಿಸ್ತಾರೆ. ಕೆಲವರು ಬೇಗ ನಿವೃತ್ತಿಯನ್ನು ಹೊಂದೋದಕ್ಕೆ ಬಯಸಿದರೆ, ಇನ್ನೂ ಕೆಲವರು ರಿಟೈರ್ಮೆಂಟ್ ಕಾರ್ಪಸ್ ಆಗಿ ಬೃಹತ್ ಮೊತ್ತವನ್ನು ಹೊಂದಿರಬೇಕು ಅಂತ ಬಯಸ್ತಾರೆ. ಸೊ ಇಂತಹ ಸನ್ನಿವೇಶಗಳಲ್ಲಿ ರಿಟೈರ್ಮೆಂಟ್ ಪ್ಲಾನಿಂಗ್ಗೆ ಸ್ವಲ್ಪ ಬದಲಾವಣೆ ಅಗತ್ಯತೆ ಇರುತ್ತೆ. ಇದನ್ನು ಮಾಡೋದಕ್ಕೆ 2 ರೀತಿಯ ವಿಧಾನಗಳು ಇವೆ. ಮೊದಲಿಗೆ ನೀವು ದೊಡ್ಡ ಪ್ರಮಾಣದ SIPಯನ್ನು ಆರಂಭ ಮಾಡಿ. ಎಷ್ಟು ದೊಡ್ಡ ಮೊತ್ತದಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಸಾಧ್ಯ ಆಗದೆ ಹೋದರೆ ನೀವು ಸ್ಟೆಪ್ ಅಪ್ SIPಯನ್ನು ಆಯ್ಕೆ ಮಾಡ್ಕೋಬಹುದು.
ಅಂದರೆ ನೀವು ಅಲ್ಪ ಮೊತ್ತದಿಂದ ಹೂಡಿಕೆಯನ್ನು ಆರಂಭ ಮಾಡಿ ಪ್ರತಿ ವರ್ಷ ನಿಮ್ಮ SIPಯ ಮೊತ್ತವನ್ನು ಹೆಚ್ಚು ಹೆಚ್ಚು ಮಾಡ್ತಾ ಹೋಗಬೇಕು. ಉದಾಹರಣೆಗೆ ನಿಮಗೆ 30 ವರ್ಷ ವಯಸ್ಸು ಅಂತ ಇಟ್ಕೊಳ್ಳೋಣ. ನಿಮಗೆ 50 ವರ್ಷ ವಯಸ್ಸಾದಾಗ ನಿವೃತ್ತಿಯನ್ನು ಹೊಂದಬೇಕು ಅಂತ ಯೋಚಿಸಿದರೆ ನಿಮ್ಮ ನಿವೃತ್ತಿ ನಂತರದ ಜೀವನಕ್ಕೆ ನಿಮಗೆ 5 ಕೋಟಿ ರೂಪಾಯಿ ಹಣ ಬೇಕಾಗುತ್ತೆ. ಗೋಲ್ SIP ಕ್ಯಾಲ್ಕುಲೇಟರ್ನಲ್ಲಿ ಲೆಕ್ಕ ಹಾಕಿದರೆ ನಿಮಗೆ 20 ವರ್ಷದಲ್ಲಿ 5 ಕೋಟಿ ರೂಪಾಯಿ ಕೂಡಿಡುವುದಕ್ಕೆ ನಿಮ್ಮ ಮಾಸಿಕ SIP ಅಥವಾ ಹೂಡಿಕೆ 50,000 ರೂಪಾಯಿಯಷ್ಟು ಇರಬೇಕಾಗುತ್ತೆ. ಈ ಲೆಕ್ಕಾಚಾರಕ್ಕೆ ವಾರ್ಷಿಕ ಗಳಿಕೆ 12% ಅಂತ ಅಂದಾಜಿಸಲಾಗಿದೆ. ಇನ್ನು ಎರಡನೆಯ ವಿಧಾನ ಅಂದರೆ ತಿಂಗಳಿಗೆ 25,000 ರೂಪಾಯಿ ಹೂಡಿಕೆಯ SIPಯನ್ನು ಆರಂಭ ಮಾಡೋದು. ಸ್ಟೆಪ್ ಅಪ್ SIP ಫೆಸಿಲಿಟಿ ಮೂಲಕ ಪ್ರತಿ ವರ್ಷ ನಿಮ್ಮ ಹೂಡಿಕೆಯ ಪ್ರಮಾಣವನ್ನು 10% ಹೆಚ್ಚು ಮಾಡುವುದನ್ನು ನೀವು ಆಯ್ಕೆ ಮಾಡಿ. ಈ ರೀತಿಯಾಗಿ ನೀವು 20 ವರ್ಷಗಳಲ್ಲಿ ಗಣನೀಯ ಮೊತ್ತವನ್ನು ಅಂದರೆ ಸುಮಾರು 5 ಕೋಟಿ ರೂಪಾಯಿಗಳನ್ನು ಕ್ರೋಢೀಕರಿಸಿಕೊಳ್ಳಬಹುದು. ಇನ್ನು ರಿಟೈರ್ಮೆಂಟ್ ಪ್ಲಾನಿಂಗ್ನಲ್ಲಿ ಸುಮಾರು ಜನ ಒಂದೇ ರೀತಿಯ ತಪ್ಪನ್ನು ಮಾಡ್ತಾರೆ. ಅವರು ಕೇವಲ ತಮ್ಮ ದೈನಂದಿನ ಅಗತ್ಯತೆಗಳಿಗೆ ಹಣವನ್ನು ಹೊಂದಿಸಿಕೊಳ್ಳುವುದರ ಬಗ್ಗೆ ಮಾತ್ರ ಗಮನವನ್ನು ಕೊಡ್ತಾರೆ. ಆದರೆ ಅವರು ವೈದ್ಯಕೀಯ ಖರ್ಚುಗಳ ಬಗ್ಗೆ ಯೋಚನೆ ಮಾಡಿರುವುದಿಲ್ಲ. ವಯಸ್ಸಾಗ್ತಾ ಕಾಯಿಲೆ ಬೀಳುವ ಸಾಧ್ಯತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹೀಗಾಗಿ ನಿಮ್ಮ ಇಡೀ ನಿವೃತ್ತಿಗಾಗಿನ ನಿಧಿಯನ್ನು ವೈದ್ಯಕೀಯ ಖರ್ಚುಗಳಿಗೆ ವಿನಿಯೋಗಿಸಬಾರದು ಅಂತ ನೀವು ಬಯಸಿದರೆ ಆರೋಗ್ಯ ವಿಮೆಯನ್ನು ಹೊಂದಿರಬೇಕಾದುದು ಕೂಡ ಅತ್ಯಗತ್ಯ ಆಗುತ್ತೆ. ನೀವು ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ವಯಸ್ಸು ಚಿಕ್ಕದಿರುವಾಗಲೇ ಆರೋಗ್ಯ ವಿಮೆಯನ್ನು ಖರೀದಿಸಿದರೆ ನಿಮಗೆ ಕಡಿಮೆ ಪ್ರೀಮಿಯಂನ ಮೊತ್ತಕ್ಕೆ ಹೆಚ್ಚಿನ ಕವರೇಜ್ ಸಿಗುತ್ತೆ. ನೀವು ಈ ಮಾತನ್ನು ಕೇಳೇ ಇರ್ತೀರ, ಬಡವರಾಗಿ ಹುಟ್ಟಿದರೆ ಅದು ನಿಮ್ಮ ತಪ್ಪಲ್ಲ, ಆದರೆ ಸಾಯೋವರೆಗೂ ಕೂಡ ಬಡವರಾಗಿಯೇ ಇದ್ದರೆ ಅದು ಖಂಡಿತ ನಿಮ್ಮ ತಪ್ಪಾಗುತ್ತೆ. ಆದ್ದರಿಂದ ನೀವು ಇಂತಹ ತಪ್ಪನ್ನು ಮಾಡಬೇಡಿ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಹೂಡಿಕೆಯನ್ನು ಆರಂಭ ಮಾಡಿ. ನಿವೃತ್ತಿಗಾಗಿ ನೀವು ಎಷ್ಟು ಬೇಗ ಹೂಡಿಕೆಯನ್ನು ಆರಂಭಿಸ್ತೀರೋ ಅಷ್ಟು ಒಳ್ಳೆಯದು. ಸಂಪತ್ತು ಸೃಷ್ಟಿ ಮತ್ತು ವೃದ್ಧಿಯಲ್ಲಿ ಅಂದರೆ ಈ ಕಾಂಪೌಂಡಿಂಗ್ನಲ್ಲಿ ಸಮಯ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ನಿಮ್ಮ ಹೂಡಿಕೆಯ ಅವಧಿ ಜಾಸ್ತಿ ಇದ್ದಷ್ಟು ನಿಮ್ಮ ಸಂಪತ್ತು ಬೆಳೆಯುತ್ತೆ, ಅಂದರೆ ವೃದ್ಧಿ ಆಗುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.